ಆ ಹುಡುಗಿ ಹತ್ಕೊಂಡು ಹೋಗಿದ್ ನೋಡಿದ್ರೆ ನನ್ ಮನ್ಸಿಗೆ ತುಂಬಾ ಕಷ್ಟ ಆಯ್ತು. ಕಿಶೋರ್, ನಾನು ಹೇಳಿಲ್ಲ ಅವ್ರನ್ನೆಲ್ಲೋ ನೋಡಿದ್ದೀನಿ ಅಂತ. ನೋಡು, ಇಲ್ಲೇ ಇದ್ದಾರೆ ಅವರು. ಸೌಮ್ಯ ಹೇಳಿದ್ ನಿಜ. ಅವನು ಅವ್ರ ಅಪ್ಪ ಅಲ್ಲ. ಶ್ರೀಧರ್, ಬೇಗ ತಿರ್ಸ್ಕೊಳ್ಳೋ. ಶ್ರೀಧರ್, ಫಾಸ್ಟ್, ಬೇಗ ಬೇಗ, ಅಲ್ಲಿ ಹೋಗ್ತಾ ಇದ್ದಾರೆ ನೋಡು. ಕಮಾನ್ ಕಮಾನ್, ಫಾಸ್ಟ್ ಫಾಸ್ಟ್. ಕಿಶೋರ್ ಅಂತ ಕಿಶೋರ್. ಏನಲ್ಲೇ, ಅವಳು ನಿನ್ ಮಗಳೇನಾ? ಇಲ್ಲ ಗುರು. ಕೇಳಿ ನನ್ ಮಗನೇ, ಅಲ್ಲಿ ಮಾವಂದ್ರೆ ನಿಮ್ಗೆ ಹೆಣ್ ಕೊಟ್ಟು ಮದುವೆ ಮಾಡ್ಬೇಕು ಅಂತ ಪೇಪರ್ಲಿ ಫೋಟೋ ಹಾಕ್ಸಿ ಹುಡುಕ್ತಾ ಇದ್ರೆ ನೀವ್ ಇಲ್ಲಿ ಮಗಳನ್ನ ಹುಡ್ಕೊಂಡ್ ಬಂದಿದ್ರಾ? ಯಾರ ಅವಳು? ನಮ್ ಸಿಸ್ಟರ್. ಸಿಸ್ಟರಾ? ನಡಿ ಅಂಕಲ್ ಹತ್ರ ಕರ್ಕೊಂಡು ಹೋಗ್ರ. ಓಹೋ, ನಮಸ್ಕಾರ ಡೂಪ್ಲಿಕೇಟ್ ಇನ್ಸ್ಪೆಕ್ಟರ್ ಸಾಹೇಬರಿಗೆ. ನನ್ನ ಮಗನೇ, ಕಿಡ್ನಾಪ್ ಕೇಸ್ ಆಗ್ತೀರಿ ನಮ್ಮ ಮೇಲೆ, ಹೇಳ್ಕೊಂಡು ಹೋಗ್ರ. ಅಳ್ಬೇಡ ಸೌಮ್ಯ, ಇನ್ಮೇಲೆ ಖಂಡಿತ ನಿನ್ಗೆ ಇಂಥ ತೊಂದರೆ ಆಗಲ್ಲ. ತಿಳಿದೆ ನಾವು ಮೋಸ ಹೋದು, ಕಣ್ಣೀರು ಹೊಸ್ಕೋ. ಕಿಶೋರ್, ಇದು ಸಂತೋಷದ ಕಣ್ಣೀರು. You really saved me. ಕಿಶೋರ್, ಏನ್ ಸೌಮ್ಯ? ನಾನ್ ನಿಜವಾಗ್ಲೂ ಆ ಮದ್ವೆ ತಪ್ಪಿಸ್ಕೊಂಡು ಮನೆ ಬಿಟ್ಟು ಬಂದಿದ್ದು ಸಾರ್ಥಕ ಆಯ್ತು ಅಂತ ಈಗ ಅನ್ನಿಸ್ತಾ ಇದೆ. ಅದೇನು? ನಾನು ಎಂಥ ಒಬ್ಬ ಹುಡುಗನ ಕೈ ಹಿಡಿಬೇಕು ಅಂತ ಆಸೆ ಪಟ್ಟಿದ್ನೋ, ಎಂಥ ಒಬ್ಬ ಗಂಡು ನನ್ನ ಬಾಳ ಸಂಗಾತಿ ಆಗ್ಬೇಕು ಅಂತ ಕನಸು ಕಾಣ್ತಾ ಇದ್ನೋ, ಅದು ಈಗ ನೆರವೇರ್ತಾ ಇದೆ ಅಂತ ಅನಿಸ್ತಿದೆ. ನೀನ್ ಮೆಚ್ಚಿರೋ ಅದೃಷ್ಟಶಾಲಿ ಯಾರು ಸೌಮ್ಯ? ಕಿಶೋರ್. ಕಿಶೋರ್,
ಕಿಶೋರ್ ಆ? ಪ್ರೋಗ್ರಾಮ್ 9 ಗಂಟೆಗೆ ತಾನೆ? ರಾತ್ರಿ 12 ಗಂಟೆಗೆ ಹೋಗಿ ಡ್ರೆಸ್ ಮಾಡ್ಕೊಳ್ಳಯ್ಯ ಅಂದ್ರೆ ಶೋಭಾ ಎಲ್ರು ಕಾಣಿಸ್ತಾರೆ, ಎಲ್ಲೋ ಕಾಣಿಸ್ತಾರೆ. ಕಿಶೋರ್ ಕಿಶೋರ್ ಏನು ಯಾಕೋ ಹೀಗೆ ಕೂಕತ್ತಾ ಇದ್ಯಾ? ಕಿಶೋರ್ ಶೋಭಾ ಕಾಣಿಸ್ತಾರೆ ಇಲ್ಲ ಕಣೋ. ವಾಟ್ ಯು ಮೀನ್? ಶೋಭಾ ಕಾಣಿಸ್ತಾ ಇಲ್ವಾ? ಕಿಶೋರ್ ಕಿಶೋರ್ ಟಿವಿ ರೂಮ್ ನಲ್ಲಿ ಲೆಟರ್ ಇಟ್ಬಿಟ್ಟು ಶೋಭಾ ಎಲ್ಲ ಹೊರಟಾಗಿದ್ದಾಳೆ. ಕಿಶೋರ್, ನನ್ನ ಆಸೆ ಏನು ಅಂತ ನಿನಗೆ ಗೊತ್ತು. ಇಷ್ಟು ವರ್ಷಗಳಿಂದ ನಿನ್ ಜೊತೆ ಇರೋ ನನಗಿಂತ ಈಗ ಬಂದ್ ಸೌಮ್ಯನೇ ನಿನ್ಗೆ ಹೆಚ್ಚಾಗಿ ಹೋದ್ಲಾ? ನಾನು ನನ್ನ ಪ್ರೀತಿ ನಿನ್ಗೆ ಬೇಡವಾದ್ಮೇಲೆ ನೀನು ನನಗೆ ಬೇಕಾಗಿಲ್ಲ. ನಿನ್ ಸಂಗೀತದ ಪಾರ್ಟಿಯೂ ನನಗೆ ಬೇಕಾಗಿಲ್ಲ. ಗುಡ್ ಬೈ ಶೋಭಾ. ಶಿಫ್ಟ್. ಛೇ, ಸಮಯದಲ್ಲಿ ಹೀಗೆ ಕುತ್ತಿಗೆ ಕುಯ್ಯೋದು ತುಂಬಾ ಅನ್ಯಾಯ ಕಿಶೋರ್. ಯಾರು ಇಲ್ದೇ ಇದ್ರು ನಮ್ ಕಾರ್ಯಕ್ರಮ ನಡೆದೇ ನಡೆಯುತ್ತೆ. ಲೋ, ಫೀಮೇಲ್ ಸಿಂಗರ್ ಇಲ್ದೆ ಹೇಗೋ ಪ್ರೋಗ್ರಾಮ್ ಕೊಡೋದು? ಹೌದಲ್ವಾ? ಒಂದ್ ಫೀಮೇಲ್ ವಾಯ್ಸ್ ಬೇಕೇ ಬೇಕಲ್ಲ. ದಯವಿಟ್ಟು ಕೂಗ್ಬೇಡಿ. ಶಾಂತಿ ಶಾಂತಿ ಮಹನೀಯರೇ, ಮಹಿಳೆಯರೇ, ದಯವಿಟ್ಟು ಶಾಂತಿ. ಶಾಂತಿ ಕೂಗ್ಬೇಡಿ. ಅಯ್ಯೋ 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 ಅಯ್ಯೋ. ಶಾಂತಿ. ಕಿಶೋರ್ ಮೆಲಡೀಸ್ನವರು ಬಂದಿದ್ದಾರೆ. ಅವರೀಗ ನಿಮ್ಮ ಮುಂದೆ ರಸಮಯ ಸಂಗೀತ ಕಾರ್ಯಕ್ರಮನ ಕೊಡ್ತಾರೆ. ನೀವೆಲ್ಲ ಶಾಂತಚಿತ್ತರಾಗಿ ಶಾಂತವಾಗಿ ಕೂತ್ಕೊಂಡು ಈ ಕಾರ್ಯಕ್ರಮ ನೋಡಬೇಕು. ನಮ್ಮ ಊರಿನ ಗೌರವ, ಘನತೆ, ಗೌರವ ಕಾಪಾಡಬೇಕು. ಅಯ್ಯಯ್ಯೋ, ನನಗೆ ಹಾಡು ಡಾನ್ಸ್ ಒಂದು ಬರಲ್ಲ. ಆಪತ್ಕಾಲಕ್ಕೆ ಎಲ್ಲ ತಾನಾಗೆ ಬರುತ್ತೆ. ನೀನ್ ಹೇಗ್ ಮದುವೆ ಮನೆ ಬಿಟ್ಟು ಗಂಡ ವೇಷ ಹಾಕೊಂಡು ಇಲ್ಲಿವರೆಗೂ ಓಡ್ ಬಂದೆ? ಎಲ್ಲ ಸಮಯ. ಪ್ಲೀಸ್ ಸೌಮ್ಯ, ಸ್ಟೇಜ್ ಮೇಲೆ ಬಂದ್ರೆ ಧೈರ್ಯ ತಾನಾಗೆ ಬರುತ್ತೆ. ಪ್ಲೀಸ್ ಪ್ಲೀಸ್. ಪ್ಲೀಸ್ ದಯವಿಟ್ಟು ನನ್ನ ಪರೀಕ್ಷೆ ಮಾಡಬೇಡಿ. ನನ್ಗೇನು ಬರೋಲ್ಲ. ಶಾಂತಿ ಮಹನೀಯರೇ, ಮಹಿಳೆಯರೇ, ಶಾಂತಿ ಶಾಂತಿ. ಕಿಶೋರ್ ಮೆಲೋಡೀಸ್ನವರು ಸತ್ಯವಾಗ್ಲೂ ನಿಜವಾಗ್ಲೂ ಈಗ ಕಾರ್ಯಕ್ರಮ ಶುರು ಮಾಡ್ತಾರೆ. ಮಹನೀಯರೇ, ಹೋಗೋದು ಮುಂಚೆ ಒಂದು ವಿಶೇಷ ಸೂಚನೆ ಹೇಳ್ತೀನಿ. ಯಾರ್ಯಾರು ಚಪ್ಪಲಿ ಅವ್ರವ್ರಿಗೆ ತಗೊಂಡು ಹೋಗ್ಬೇಕು. ಕಾರ್ಯಕ್ರಮ ಆದ್ಮೇಲೆ. ಏನ್ರಪ್ಪ, ನನ್ ಮದ್ವೆ ಆಗ ಹುಡುಗಿನ ಏನಾದ್ರು ನೋಡ್ತಾರ? ನಮಗೂ ಹುಡುಗಿನೇ ಬೇಕಾಗೈತೆ. ಏನೇ ಆಳೆ ಮಯ್ಯ, ನಿನ್ಗಿನ್ನು ಹುಡುಗಿ ಸಿಗ್ಲಿಲ್ವಾ? ಮಾವ ಮಾವ, ಅಲ್ದು ಸುಸ್ತಾಗೋಯ್ತು. 3 ದಿನ ಆಯ್ತು ಊಟ ಮಾಡಿ. ನಮ್ಮದು ಅದೇ ಕೇಸಯ್ಯ. ತಗ ಈ ಬ್ರೆಡ್ ತಿನ್ಕ ಹೋಗತ್ಲಾಗೆ. ನಾನ್ ಲಕ್ಷಾಧೀಶ್ವರ ಬೀದಿಲ್ ಭಿಕಾರಿ ಆಗೆ ಬ್ಲಡ್ ತಿನ್ನೋ ಗತಿ ಬಂತಾರಪ್ಪ ನನಗೆ. ಆ ಹರಿಶ್ಚಂದ್ರನೇ ಸ್ಮಶಾನ ಕಾದ. ನಿನಗಿನ್ನು ಅಂತ ಚಾನ್ಸ್ ಸಿಗ್ಲಿಲ್ವಲ್ಲ, ಅದಕ್ಕೆ ಸಂತೋಷ ಪಡು. ಇಷ್ಟ ನೀ ಕಂಗಾಲಾಗ್ಬೇಡ. ನೀನ್ ಆ ದಿಕ್ಕಿಗೆ ಹೋಗು, ನಾವ್ ಈ ದಿಕ್ಕಿಗೆ ಹೋಗ್ತೀವಿ. ಒಡೆಲಾಗಾಡಿನ ಅಯ್ಯೋ, ನಾನ್ ಬೆನ್ನು ತಿನ್ಕೊಳ್ತಾ ಇದ್ದಾರಪ್ಪ ಇದು. ಅಂತೂ ಈ ಸರಿ ಪ್ರಯಾಣದಲ್ಲಿ ನನಗಂತೂ ದೊಡ್ಡ ಲಾಭ ಆಯ್ತು. ಏನಪ್ಪ ಅದು? ಬ್ರಹ್ಮಚರ್ಯ ಆಶ್ರಮದಿಂದ ಗೃಹಸ್ಥಾಶ್ರಮಕ್ಕೆ ಜಂಪು, ಸಡನ್ ಪ್ರಮೋಷನ್. ನಿನ್ ಒಬ್ಬನಿಗೆ ಏನು ಪ್ರಮೋಷನ್ ಲಾಭ, ಕಿಶೋರ್ಗೂ ಸಿಕ್ತಲ್ಲ. ಲಾಭ ಅವ್ರಿಗಲ್ಲ, ನನಗೆ. ಇನ್ನೇನಮ್ಮ, ವಾಲ್ಗ ಊದಿಸ್ಬೋದಲ್ಲ ನೀನು. ನಾನು ಅದನ್ನೇ ಯೋಚನೆ ಮಾಡ್ತಾ ಇದ್ದೀನಿ. ನಮ್ಮ ಅಪ್ಪ ಅಮ್ಮನಿಗೆ ಅವ್ರು ಇಷ್ಟಪಟ್ಟಿದ ಹೆಣ್ಣನ್ನೇ ಮದುವೆ ಮಾಡ್ಕೋಬೇಕು ಅಂತ ಆಸೆ. ಆದ್ರೆ ನನಗೆ ಈ ಸೌಮ್ಯನ ಮೇಲೆ ಆಸೆ. ಏನ್ ಮಾಡ್ಬೇಕು ಅಂತ ಒಂದು ಗೊತ್ತಾಗ್ತಿಲ್ಲ. ಅಲ್ವೋ ಕಿಶೋರ್, ನಿಮ್ ತಂದೆ ತಾಯಿ ಅಷ್ಟು ಒಳ್ಳೆಯವರು. ನೀನೊಂದು ಹುಡುಗಿನ ಪ್ರೀತಿಸಿದ್ರಿ ಅಂದ್ರೆ ಅವ್ರು ಬೇಡ ಅಂತಾರ? ಏನೇ ಆದ್ರೂ ಅವ್ರ ಮನ್ಸಿಗೆ ಬೇಜಾರಾಗದೇ ಇರೋ ಹಾಗೆ ನಡ್ಕೋಬೇಕು ಅಂತ ನನ್ನ ಆಸೆ. ನಮ್ಮ ಅಪ್ಪ ಮನೆ ಬಂದು, ಲೋ ಕಿಶೋರ, ಈ ಸೌಮ್ಯನ ನೀನೇ ಮದುವೆ ಮಾಡ್ಕೋಬೇಕು ಅಂತ ಹೇಳ್ಬೇಕು. ಆವಾಗ ನಾನು ಇವಳಿಗೆ ತಾಳಿ ಕಟ್ಬೇಕು.